ನಮಸ್ಕಾರ ಸ್ನೇಹಿತರೆ, ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ರಾಜ್ಯಾದ್ಯಂತ ಖಾಸಗಿ ಶಾಲೆಗಳಿಗೆ ಕಡಿವಾಣ ಹಾಕಲು ಮುಂದಾದ ಸರ್ಕಾರ, ಕಠಿಣ ರೂಲ್ಸ್ ಜಾರಿಗೆ, ದುಪ್ಪಟ್ಟು ಶುಲ್ಕ ತೆಗೆದುಕೊಳ್ಳುವಂತಿಲ್ಲ, ಪೋಷಕರಿಗೆ ಗುಡ್ ನ್ಯೂಸ್. ಮತ್ತೊಂದೆಡೆಯಲ್ಲಿ ಮೊಬೈಲ್ ಬಳಕೆದಾರರಿಗೆ ಮತ್ತೆ ಶಾಕ್, ಶೀಘ್ರವೇ ಎಲ್ಲ ಪ್ಯಾಕೇಜ್ ದರ ಶೇಕಡ 10 ರಿಂದ 20ರಷ್ಟು ಹೆಚ್ಚಳ. ಏನಿದು ಮಾಹಿತಿ ನೋಡೋಣ. ಮತ್ತೊಂದೆಡೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಬಗ್ಗೆ ಹೈಕೋರ್ಟ್ ವಾಗ್ದಾಳಿ, ನಿಮಗೆ ಫ್ರೀ ವಿದ್ಯುತ್ ಕೊಡಿ ಎಂದು ಯಾರು ಕೇಳಿದ್ರು ಎಂದು ಬೆಸ್ಕಾಂನವರಿಗೆ ಹೈಕೋರ್ಟ್ ಫುಲ್ ಕ್ಲಾಸ್ ತೆಗೆದುಕೊಂಡಿದೆ. ಎಲ್ಲ ಮುಖ್ಯವಾದ ಮಾಹಿತಿಗಳು ಬಂದಿವೆ ಸ್ನೇಹಿತರೆ. ಮತ್ತೊಂದೆಡೆಯಲ್ಲಿ ಭಾರತದಲ್ಲಿ ಚಿನ್ನದ ಬೆಲೆ ಮತ್ತೆ ಗಗನಕ್ಕೇರುತ್ತಿದ್ದು, ಇದೇ ನಡುವೆ ಚಿನ್ನದ ಬಗ್ಗೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ. ಚಿನ್ನದ ದರ ಎಷ್ಟಿದೆ, ಇನ್ನು ಎಷ್ಟು ಏರಿಕೆ ಆಗಬಹುದು, ಎಲ್ಲ ಮಾಹಿತಿ ನೋಡೋಣ. ಮತ್ತೊಂದೆಡೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ. ನಿಮ್ಮ ಖಾತೆಗೆ ಇನ್ನೂ ಹಣ ಜಮಾವಾಗಿಲ್ಲವೆಂದ್ರೆ ವಿಡಿಯೋನ ನೀವು ಪೂರ್ತಿ ನೋಡಿ, ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ, ಅದು ಕೂಡ ಒತ್ತಿದ್ರೆ ಕರ್ನಾಟಕ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ರಾಜ್ಯದ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ಇಂದು ಪ್ರತಿ ತಂದೆ ತಾಯಿಯು ತಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿಸಬೇಕು, ದೊಡ್ಡ ಶಾಲೆಯಲ್ಲಿ ಕಳಿಸಬೇಕು ಎಂಬ ಕನಸನ್ನ ಹಾಕಿಕೊಂಡಿರುತ್ತಾರೆ. ಆದರೆ ಖಾಸಗಿ ಶಾಲೆಗಳು ದುಪ್ಪಟ್ಟು ಶುಲ್ಕ, 1 ಲಕ್ಷ ಶುಲ್ಕವನ್ನು ವಿಧಿಸುತ್ತಿದ್ದು, ಇದರಿಂದ ಪೋಷಕರು ಚಿಂತೆಗೀಡಾಗಿದ್ದು, ಇದರ ನಡುವೆ ಕಾಂಗ್ರೆಸ್ ಸರ್ಕಾರ ಮಧ್ಯೆ ಪ್ರವೇಶಿಸಿ ರಾಜ್ಯದ ಎಲ್ಲಾ ಖಾಸಗಿ ಶಾಲೆಗಳಿಗೆ ಖಡಕ್ ರೂಲ್ಸ್ ಜಾರಿಗೆ ಮಾಡಿದೆ. ಹೌದು ಗೆಳೆಯರೆ, ಸರ್ಕಾರದ ಹೊಸ ನಿಯಮಕ್ಕೆ ಎಲ್ಲಾ ಪೋಷಕರು ನೆಮ್ಮದಿಯ ಉಸಿರು ಬಿಡುವಂತಾಗಿದೆ. ಹೌದು, ಪ್ರತಿ ವರ್ಷ ಕರ್ನಾಟಕದಲ್ಲಿ ಹೊಸ ಶಾಲೆಗಳು ತಲೆ ಎತ್ತುತ್ತಲೇ ಇವೆ. ಈ ಒಂದು ಪರಿಸ್ಥಿತಿ ಹೇಗೆ ಆಗಿದೆ ಅಂದ್ರೆ, ತಂದೆ ತಾಯಿಯರು ತಮ್ಮ ಮಕ್ಕಳನ್ನ ಎಲ್ಲಿಗೆ ಸೇರಿಸಬೇಕೆಂದು ಕೂಡ ಅವರಿಗೆ ಅರ್ಥವಾಗುತ್ತಿಲ್ಲ. ಏಕೆಂದ್ರೆ ಅಷ್ಟೊಂದು ಶಾಲೆಗಳು ತಲೆ ಎತ್ತಿ ನಿಂತಿವೆ. ಒಂದೊಂದು ಏರಿಯಾದಲ್ಲಿ ಒಂದೊಂದು ಶಾಲೆ ಎನ್ನುವಂತಾಗಿದೆ. ಇನ್ನು ಮತ್ತೊಂದೆಡೆಯಲ್ಲಿ ಕೆಲವು ಶಿಕ್ಷಣ ಸಂಸ್ಥೆಗಳು ಶಾಲಾ ಪ್ರವೇಶದ ಹೆಸರಲ್ಲಿನೇ ಸಾಮಾನ್ಯ ಜನರ ಪೋಷಕರಿಂದ ರಾಜಾರೋಷವಾಗಿನೇ ದರೋಡೆ ಮಾಡುತ್ತಿವೆ. ಆದರೆ ಸ್ನೇಹಿತರೆ, ಶಿಕ್ಷಣವು ವ್ಯಾಪಾರವಾಗಬಾರದು ಎಂಬ ಉದ್ದೇಶದಿಂದ ರಾಜ್ಯ ಸರ್ಕಾರ ಮಧ್ಯಪ್ರವೇಶಿಸಿ ಕಠಿಣ ನಿರ್ಧಾರ ತೆಗೆದುಕೊಂಡಿದೆ. ಹೌದು, ಶಿಕ್ಷಣ ಇಲಾಖೆಯು 2025-26 ಶೈಕ್ಷಣಿಕ ವರ್ಷಕ್ಕೆ ಕರ್ನಾಟಕದ ಎಲ್ಲಾ ಖಾಸಗಿ ಮತ್ತು ಅನುದಾನ ರಹಿತ ಶಾಲೆಗಳ ಪ್ರವೇಶ ಪ್ರಕ್ರಿಯೆಯಲ್ಲಿ ಪ್ರಮುಖ ಬದಲಾವಣೆ ಮಾಡಿದೆ. ಒಂದು ವೇಳೆ ಯಾವುದಾದರೂ ಶಾಲೆ ಈ ನಿಯಮವನ್ನು ಉಲ್ಲಂಘಿಸಿದ್ದು ಗೊತ್ತಾದ್ರೆ ಅಂತಹ ಶಾಲೆ ವಿರುದ್ಧ ಕಠಿಣ ಕ್ರಮವೂ ಕೂಡ ತೆಗೆದುಕೊಳ್ಳಲಾಗುತ್ತೆ ಎಂದು ಶಿಕ್ಷಣ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಹೌದು, ಇನ್ನು ಮುಂದೆ ರಾಜ್ಯದ ಎಲ್ಲಾ ಖಾಸಗಿ ಶಾಲೆಗಳ ಪ್ರವೇಶ ವೇಳಾಪಟ್ಟಿ, ಪ್ರತಿ ತರಗತಿಯಲ್ಲಿರುವ ಸೀಟುಗಳ ಸಂಖ್ಯೆ ಎಷ್ಟು, ಬೋಧನಾ ವಿಧಾನ ಏನು, ಶುಲ್ಕಗಳ ವಿವರವೇನು ಎಲ್ಲವನ್ನು ಕೂಡ ಶಾಲೆಯ ಸೂಚನಾ ಫಲಕದಲ್ಲಿ ಪ್ರದರ್ಶಿಸಬೇಕು. ಇದರಿಂದ ಒಬ್ಬರಿಂದ ಹೆಚ್ಚಿಗೆ ಹಣ ಪಡೆಯುವುದು, ಇನ್ನೊಬ್ಬರಿಂದ ಕಡಿಮೆ ಹಣ ಪಡೆಯುವುದು ತಪ್ಪುತ್ತದೆ. ಇದರ ಜೊತೆಗೆ ಇದೇ ಮಾಹಿತಿಯನ್ನು ಶಾಲೆಯ ವೆಬ್ಸೈಟ್ ನಲ್ಲೂ ಕೂಡ ಇರಿಸಬೇಕು ಎಂದು ಶಿಕ್ಷಣ ಇಲಾಖೆ ಆದೇಶ ಹೊರಡಿಸಿದೆ. ಹೌದು ಗೆಳೆಯರೆ, ಶಾಲೆಯ ಶೈಕ್ಷಣಿಕ ವರ್ಷದ ಸಂಪೂರ್ಣ ಶುಲ್ಕದ ಮಾಹಿತಿಯನ್ನು ಮುಂಚಿತವಾಗಿಯೇ ಶಾಲೆಯ ಸೂಚನಾ ಫಲಕದಲ್ಲಿ ಪ್ರದರ್ಶಿಸಬೇಕು ಎಂದು ಶಿಕ್ಷಣ ಇಲಾಖೆ ಆದೇಶ ಹೊರಡಿಸಿದೆ. ಇನ್ನಿದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ. ಮೊಬೈಲ್ ಬಳಕೆದಾರರಿಗೆ ಶಾಕಿಂಗ್ ಸುದ್ದಿ ಬಂದಿದೆ. ಹೌದು ಗೆಳೆಯರೆ, ಇಂದಿನ ದಿನಗಳಲ್ಲಿ ಪ್ರತಿಯೊಬ್ಬರ ಬಳಿಯೂ 2 ಸಿಮ್ ಕಾರ್ಡು ಇದ್ದೇ ಇರುತ್ತವೆ. ಆದರೆ ಸ್ನೇಹಿತರೆ, ಇದೇ ಒಂದು ಸಿಮ್ ಕಾರ್ಡು ನೀವು ವರ್ಷದಲ್ಲಿ ನೋಡಿದ್ರೆ ಎಷ್ಟು ರೀಚಾರ್ಜ್ ಮಾಡ್ತೀರಂದ್ರೆ, ಒಂದು ಮೊಬೈಲ್ಗೆ ಕನಿಷ್ಠ 3000 ರೀಚಾರ್ಜ್ ಮಾಡಿಕೊಳ್ಳಬೇಕಾಗುತ್ತೆ. ಹೌದು, ಈ ಮೂಲಕ 2 ಸಿಮ್ ಅನ್ನ ಆಕ್ಟಿವ್ ಮಾಡಿಟ್ಟುಕೊಳ್ಳಲು ಒಂದು ವರ್ಷದಲ್ಲಿ 6000 ರೂಪಾಯಿ ಖರ್ಚಾಗುತ್ತೆ. ಒಂದು ಕುಟುಂಬದಲ್ಲಿ 5 ಜನರಿದ್ರು ಕೂಡ ಅದು 30,000 ರೂಪಾಯಿ ಆಗುತ್ತೆ. ಹೌದು ಸ್ನೇಹಿತರೆ, ನೀವೇ ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನರು ಸಿಮ್ ಯೂಸ್ ಮಾಡ್ತಾರೋ ಲೆಕ್ಕ ಹಾಕಿ ಕಮೆಂಟ್ ನಲ್ಲಿ ಎಷ್ಟು ಖರ್ಚು ಮಾಡ್ತೀರ ಎಂಬುದನ್ನ ದಯವಿಟ್ಟು ತಿಳಿಸಿ. ಆದ್ರೆ ಸ್ನೇಹಿತರೆ, ಈಗ ಮೊಬೈಲ್ ಬಳಕೆದಾರರಿಗೆ ಮತ್ತೊಂದು ಶಾಕಿಂಗ್ ಸುದ್ದಿ ಬಂದಿದೆ. ಶೀಘ್ರವೇ ದೇಶಾದ್ಯಂತ ಕರೆ ಪ್ಯಾಕೇಜ್ಗಳು, ಡೇಟಾ ಪ್ಯಾಕೇಜ್ಗಳು ಎಲ್ಲ ಪ್ಯಾಕೇಜ್ಗಳ ದರ ಶೇಕಡ 20ರಷ್ಟು ಹೆಚ್ಚಾಗುತ್ತಂತೆ. ಹೌದು, ಭಾರತದ ಟೆಲಿಕಾಂ ವಲಯವು 2025ರ ಹಂತದ ವೇಳೆಗೆ ಮತ್ತೊಂದು ದೊಡ್ಡ ಶಾಕ್ ಕೊಡಲು ಮುಂದಾಗಿದೆ. ಮೊಬೈಲ್ ಪ್ಯಾಕೇಜ್ ಎಲ್ಲ ದರವು ಕೂಡ ಶೇಕಡ 20ರಷ್ಟು ಏರಿಕೆ ಆಗಲಿದೆ ಸ್ನೇಹಿತರೆ. ಮಾಹಿತಿಯ ಪ್ರಕಾರ ಎಲ್ಲ ಟೆಲಿಕಾಂ ಕಂಪನಿಗಳಿಗೆ ಹೆಚ್ಚುತ್ತಿರುವ ವೆಚ್ಚಗಳು, ಎಲ್ಲರಿಗೂ 5G ಮೂಲ ಸೌಕರ್ಯ ವಿಸ್ತರಿಸುವ ಸಲುವಾಗಿ ಮತ್ತು ಕಂಪನಿಯ ಆದಾಯವನ್ನು ಸುಧಾರಿಸಲು ಟೆಲಿಕಾಂ ಕಂಪನಿಗಳು ಈ ಒಂದು ಪ್ರಯತ್ನ ಮಾಡುತ್ತಿವೆ ಎಂದು ಹೇಳಲಾಗಿದೆ. ನಿಮ್ಮ ಬಳಿಯೂ ಕೂಡ 2 ಮೊಬೈಲ್ ಸಿಮ್ ಕಾರ್ಡ್ ಇದ್ರೆ ಯಾವ ಸಿಮ್ ಎಂಬುದನ್ನು ಕಮೆಂಟ್ ಮಾಡಿ, ಇದರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ. ಇನ್ನಿದೀಗ ಮೂರನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ. ನಿಮಗೆಲ್ಲರಿಗೂ ಗೊತ್ತಿರುವಂತೆ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ಮಾಡಿದೆ. ಆದರೆ ಮತ್ತೊಂದೆಡೆಯಲ್ಲಿ ಬೆಲೆ ಏರಿಕೆ ಕಾರಣಕ್ಕೆ ಇಂದು ಗ್ಯಾರಂಟಿಗಳ ವಿರುದ್ಧ ಪ್ರತಿಯೊಬ್ಬರು ಅಸಮಾಧಾನವೂ ಕೂಡ ವ್ಯಕ್ತಪಡಿಸುತ್ತಿದ್ದಾರೆ.
ಹೌದು ಗೆಳೆಯರೆ, ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಿಗೆ ತುಂಬಾನೇ ಸಹಾಯ ಮಾಡಿದೆ ಅಂದ್ರೆ ತಪ್ಪಾಗೋದಿಲ್ಲ. ಏಕೆಂದ್ರೆ ಲಕ್ಷಾಂತರ ಬಡ ಕುಟುಂಬಗಳು ಗೃಹಲಕ್ಷ್ಮಿ ಯೋಜನೆಯಿಂದ ಇಂದು ಬದುಕನ್ನ ಕಟ್ಟಿಕೊಂಡಿವೆ. ಆದರೆ ಮತ್ತೊಂದಡಿಯಲ್ಲಿ ಕೆಲವರಿಗೆ ಗೃಹಲಕ್ಷ್ಮಿ ಯೋಜನೆ ಸೇರಿದಂತೆ ಯಾವುದೇ ಗ್ಯಾರಂಟಿಗಳು ತಲುಪುತ್ತಿಲ್ಲ. ಅಂತವರು ಕೂಡ ಬೆಲೆ ಏರಿಕೆ ಕಾರಣಕ್ಕೆ ಹೆಚ್ಚು ಹಣ ಪಾವತಿ ಮಾಡುತ್ತಿದ್ದಾರೆ. ಈಗ ಇದನ್ನೇ ಹೈಕೋರ್ಟ್ ಕೂಡ ಖಡಕ್ ಆಗಿ ಹೇಳಿಕೆ ಕೊಟ್ಟಿದೆ. ಹೌದು, ನಿಮಗೆ ಫ್ರೀ ವಿದ್ಯುತ್ ಯಾರು ಕೇಳಿದ್ರು ಎಂದು ಬೆಸ್ಕಾಂನವರಿಗೆ ಹೈಕೋರ್ಟ್ ಫುಲ್ ಕ್ಲಾಸ್ ತೆಗೆದುಕೊಂಡಿರುವುದು ಗೊತ್ತಾಗಿದೆ. ಹೌದು ಗೆಳೆಯರೆ, ಬೆಸ್ಕಾಂನ ಸ್ಮಾರ್ಟ್ ಮೀಟರ್ ಅಳವಡಿಕೆಗೆ ಆರಂಭಿಕವಾಗಿ ವಿಘ್ನ ಎದುರಾಗಿದೆ. ಹೌದು, ಒಂದು ಕಡೆಯಲ್ಲಿ ಈ ಒಂದು ಸ್ಮಾರ್ಟ್ ಮೀಟರ್ ರಿಯಲ್ ಟೈಮ್ ನಲ್ಲಿ ಎಷ್ಟು ವಿದ್ಯುತ್ ಬಳಕೆ ಮಾಡಲಾಗುತ್ತಿದೆ ಎಂಬ ನಿಖರ ಮಾಹಿತಿ ಕೊಡುತ್ತೆ. ಆದರೆ ಮತ್ತೊಂದೆಡೆಯಲ್ಲಿ ಈ ಒಂದು ಸ್ಮಾರ್ಟ್ ಮೀಟರ್ ಅಳವಡಿಕೆಗೆ ಹೆಚ್ಚು ದರ ನಿಗದಿ ಮಾಡಿದ್ದಕ್ಕೆ ಪ್ರತಿಯೊಬ್ಬರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಹೌದು, ಮಾಹಿತಿಯ ಪ್ರಕಾರ 2,000 ರೂಪಾಯಿ ಕೊಡಬೇಕಾಗಿರುವಂತಹ ಸ್ಮಾರ್ಟ್ ಮೀಟರ್ಗೆ 8,910 ರೂಪಾಯಿ ತೆಗೆದುಕೊಳ್ಳಲಾಗುತ್ತಿದೆ. ಇದನ್ನೇ ಬೆಸ್ಕಾಂ ಕ್ರಮವನ್ನ ಪ್ರಶ್ನಿಸಿ ಜಯಲಕ್ಷ್ಮಿ ಎನ್ನುವರು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ರು. ಈ ಒಂದು ಅರ್ಜಿ ವಿಚಾರಣೆ ಮಾಡಿದ್ದಂತ ಹೈಕೋರ್ಟ್ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಎನ್ನುವರು ಬೆಸ್ಕಾಂ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡಿದ್ದಾರೆ. ಬಡವರಿಂದ ಇಷ್ಟು ಹಣ ಕಿತ್ತುಕೊಂಡ್ರೆ ಬಡವರು ಎಲ್ಲಿಗೆ ಹೋಗಬೇಕು ಎಂದು ಬೆಸ್ಕಾಂನವರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಎಲ್ಲರೂ ಕೂಡ ಸ್ಮಾರ್ಟ್ ಮೀಟರ್ ಹಾಕಬೇಕೆಂದ್ರೆ ಬಡವರು ಏನು ಮಾಡಬೇಕು ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಲ್ಲದೆ ನಿಮಗೆ ಉಚಿತ ವಿದ್ಯುತ್ ಕೊಡಿ ಅಂತ ಯಾರು ಕೇಳಿದ್ರು ಎಂದು ಪ್ರಶ್ನೆಯೂ ಕೂಡ ಮಾಡಿದ್ದಾರೆ. ಹೌದು ಗೆಳೆಯರೆ, ಬೆಸ್ಕಾಂನವರು ಈ ಒಂದು ಸ್ಮಾರ್ಟ್ ಮೀಟರ್ ಕಡ್ಡಾಯ ಎಂದು ಹೇಳಿದ್ದು ಅಷ್ಟು ಮಾತ್ರವಲ್ಲದೆ 2,000 ರೂಪಾಯಿ ಬದಲಾಗಿ 8,000 ರೂಪಾಯಿ ತೆಗೆದುಕೊಳ್ಳುತ್ತಿದ್ದಾರೆ. ಅಂದ್ರೆ ಸ್ನೇಹಿತರೆ, ಬರೋಬ್ಬರಿ 4 ಪಟ್ಟು ಹೆಚ್ಚಿಗೆ ಹಣ ಕೊಡಬೇಕಾಗಿದೆ. ಇದನ್ನೇ ಅಸಮಾಧಾನ ವ್ಯಕ್ತಪಡಿಸಿದಂತ ನ್ಯಾಯಮೂರ್ತಿಯವರು ನಿಮ್ಮಿಂದ ಯಾರು ಫ್ರೀ ವಿದ್ಯುತ್ ಕೇಳಿದ್ರು, ಈ ರೀತಿ ಹೆಚ್ಚು ಹಣ ಕಿತ್ಕೊಂಡ್ರೆ ಬಡವರು ಎಲ್ಲಿಗೆ ಹೋಗಬೇಕು ಎಂದು ಪ್ರಶ್ನೆ ಮಾಡಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೊನೆಗೆ ಬೆಸ್ಕಾಂನ ಪ್ರೀಪೇಡ್ ಮೀಟರ್ ಶುಲ್ಕಕ್ಕೆ ಮಧ್ಯಂತರ ತಡೆ ಎಂದು ಆದೇಶವೂ ಕೂಡ ಹೊರಡಿಸಲಾಗಿದೆ. ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ. ಭಾರತೀಯ ಚಿಲ್ಲರೆ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಇಂದು ಯಥಾಸ್ಥಿತಿ ಕಾಯ್ದುಕೊಂಡಿದೆ. ಹೌದು ಗೆಳೆಯರೆ, 1 ಲಕ್ಷ ಗಡಿ ದಾಟಿ ಕೆಳಗೆ ಬಂದಿರುವ ಚಿನ್ನ ಯಾವುದೇ ಮತ್ತು ಬೆಲೆ ಏರಿಕೆ ಆಗದೆ ನಿಂತ ಜಾಗದಲ್ಲಿನೇ ನಿಂತಿದೆ. ಹೌದು, ಚಿನ್ನದ ಬೆಲೆಯಲ್ಲಿ ನಿನ್ನೆಗಿಂತ ಇಂದಿಗೂ ಕೂಡ ಯಾವುದೇ ರೀತಿಯಲ್ಲಿ ಏರಿಕೆ ಆಗಲಿ ಅಥವಾ ಇಳಿಕೆ ಆಗಲಿ ಕಂಡು ಬಂದಿಲ್ಲ. ಇದರಿಂದ ಮಹಿಳೆಯರ ಪಾಲಿಗೆ ಖುಷಿಯೂ ಇಲ್ಲ, ದುಃಖವೂ ಇಲ್ಲ. ಹೌದು ಗೆಳೆಯರೆ, ಮಾಹಿತಿಯ ಪ್ರಕಾರ ಚಿನ್ನದ ಬೆಲೆ ಇಳಿಕೆ ಆಗದಿದ್ದರೂ ಕೂಡ ಏರಿಕೆ ಆಗಲಿಲ್ಲ ಎಂಬ ಒಂದು ಸಮಾಧಾನ ತಂದಿದೆ. ಭಾರತದಲ್ಲಿ ಚಿನ್ನದ ಬೆಲೆಯು ಹಾವು ಏಣಿ ಆಟ ಆಡುತ್ತಲೇ ಇದೆ. ಆದರೆ ಸ್ನೇಹಿತರೆ, ಕಳೆದ 2 ದಿನಗಳಲ್ಲಿ ಚಿನ್ನದ ಬೆಲೆಯಲ್ಲಿ ಯಾವುದೇ ವ್ಯತ್ಯಾಸವಾಗಿಲ್ಲ. ಮಾಹಿತಿಯ ಪ್ರಕಾರ 24 ಕ್ಯಾರೆಟ್ 10 ಗ್ರಾಂ ಚಿನ್ನವು ನಿನ್ನೆ ಇದ್ದಷ್ಟೇ ಇದೆ. ಅಂದ್ರೆ ಸ್ನೇಹಿತರೆ, ಪ್ರತಿ ಗ್ರಾಮ್ಗೆ 9,824 ರೂಪಾಯಿ, ಅಂದ್ರೆ 10 ಗ್ರಾಮ್ಗೆ 98,240 ರೂಪಾಯಿ ಆಗಿದೆ. ಇದೇ ಒಂದು ಚಿನ್ನ ಏಪ್ರಿಲ್ 22ರಂದು 1,01,350 ರೂಪಾಯಿ ಆಗಿತ್ತು ಸ್ನೇಹಿತರೆ. ಈಗ ಬರೋಬ್ಬರಿ 3,000 ರೂಪಾಯಿ ಇಳಿಕೆ ಕಂಡು 98,240 ರೂಪಾಯಿಗೆ ಬಂದು ನಿಂತಿದೆ. ಆದ್ರೆ ಈ ಒಂದು ಚಿನ್ನ ಮತ್ತೆ ಯಾವಾಗ ಏರಿಕೆ ಆಗುತ್ತೋ ಹೇಳೋದಕ್ಕೆ ಬರೋದಿಲ್ಲ. ಏಕೆಂದ್ರೆ ಸ್ನೇಹಿತರೆ, ಕೆಲ ಆರ್ಥಿಕ ತಜ್ಞರು ಚಿನ್ನದ ಬೆಲೆಯಲ್ಲಿ ದೊಡ್ಡ ಕುಸಿತವಾಗುತ್ತೆ ಎಂದು ಹೇಳುತ್ತಿದ್ದಾರೆ. ಆದ್ರೆ ಇನ್ನು ಕೆಲವರು ಎಲ್ಲವೂ ಕೂಡ ಸುಳ್ಳು, ಚಿನ್ನ ಇಳಿಕೆ ಆಗೋದಿಲ್ಲ, ಬದಲಿಗೆ ಚಿನ್ನ ಇನ್ನಷ್ಟು ಹೆಚ್ಚಾಗುತ್ತೆ ಎಂದು ಹೇಳುತ್ತಿದ್ದಾರೆ. ನಿಮ್ಮ ಪ್ರಕಾರ ಚಿನ್ನ ಏರಿಕೆ ಆಗುತ್ತೋ ಅಥವಾ ಇಳಿಕೆ ಆಗುತ್ತೋ, ನಿಮ್ಮ ಅನಿಸಿಕೆ ಏನು ಎನ್ನುವುದನ್ನು ಕಮೆಂಟ್ ಮಾಡಿ. ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ. ಕಾಂಗ್ರೆಸ್ ಸರ್ಕಾರದ ಮಹತ್ವದ ಗ್ಯಾರಂಟಿ ಆಗಿರುವ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ. ಹೌದು, ಒಂದು ಕಡೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಅನುದಾನ ಬಿಡುಗಡೆ ಮಾಡಿದ್ದೇವೆ, ಇದೇ ಒಂದು ವಾರದೊಳಗೆ ಹಣ ಜಮೆ ಆಗುತ್ತೆ ಎಂದು ಹೇಳಿಕೆ ಕೊಡುತ್ತಿದ್ರು. ಎಷ್ಟೋ ಫಲಾನುಭವಿಗಳಿಗೆ ಹಣ ಮಾತ್ರವೇ ಜಮೆ ಆಗಿಲ್ಲ. ಹೌದು ಗೆಳೆಯರೆ, ನಮ್ಮ ವಿಡಿಯೋ ನೋಡುತ್ತಿರುವ ಫಲಾನುಭವಿಗಳು ಕೂಡ ನಮಗೆ ಹಣ ಜಮವಾಗಿಲ್ಲ ಎಂದು ಕಮೆಂಟ್ ಅನ್ನ ಮಾಡುತ್ತಲೇ ಇದ್ದಾರೆ. ಮಾಹಿತಿಯ ಪ್ರಕಾರ ಮೊದಲಿಗೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏಪ್ರಿಲ್ 16ರ ಒಳಗೆ ಜಮೆ ಆಗುತ್ತೆ ಎಂದು ಹೇಳಿಕೆ ಕೊಟ್ಟಿದ್ರು. ಅದಾದ ಕೆಲವೇ ದಿನಗಳಲ್ಲಿ ಏಪ್ರಿಲ್ 16 ಅಲ್ಲ, ಏಪ್ರಿಲ್ 25ರ ಮೊದಲೇ ಹಣ ಜಮೆ ಆಗುತ್ತೆ ಎಂಬ ಒಂದು ಸುದ್ದಿ ಕೇಳಿ ಬಂದಿತ್ತು. ಆದರೆ ಇಂದು ಏಪ್ರಿಲ್ 25 ಬಂದರೂ ಕೂಡ ಎಷ್ಟೋ ಫಲಾನುಭವಿಗಳಿಗೆ ಹಣವೇ ಜಮೆ ಆಗುತ್ತಿಲ್ಲವಂತೆ ಸ್ನೇಹಿತರೆ. ಹೌದು, ನಿಮಗೂ ಕೂಡ 2,000 ರೂಪಾಯಿ ಜಮವಾಗಿಲ್ಲವೆಂದ್ರೆ ಕಮೆಂಟ್ ನಲ್ಲಿ ಈಗಲೇ ಜಮಾ ಆಗಿಲ್ಲ ಎಂದು ಕಮೆಂಟ್ ಮಾಡಿ ಮತ್ತು ಯಾವ ಊರು ಎಂಬುದನ್ನ ಕಮೆಂಟ್ ಮಾಡಿ. ಏಕೆಂದ್ರೆ ಸ್ನೇಹಿತರೆ, ಕೆಲವು ಜನರಿಗೆ ಹಣ ಜಮವಾಗಿದ್ರೆ ಇನ್ನು ಕೆಲವರಿಗೆ ಹಣ ಜಮವಾಗಿಲ್ಲ ಎನ್ನುವುದು ಕೂಡ ಸುದ್ದಿ ಇದೆ. ಏಕೆಂದ್ರೆ ಸ್ನೇಹಿತರೆ, ಕಾಂಗ್ರೆಸ್ ಸರ್ಕಾರವು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಏಕಕಾಲಕ್ಕೆ ಬಿಡುಗಡೆ ಮಾಡೋದಿಲ್ಲ ಸ್ನೇಹಿತರೆ. ಹಂತ ಹಂತವಾಗಿ ಜಿಲ್ಲೆಗಳ ಅನುಸಾರವಾಗಿ ಹಣ ಬಿಡುಗಡೆ ಮಾಡುತ್ತೆ. ಮೊದಲಿಗೆ ದಕ್ಷಿಣ ಕರ್ನಾಟಕ ಜಿಲ್ಲೆಗಳಿಗೆ ಹಣ ಜಮಾ ಆದ್ರೆ ಮುಂದಿನ ದಿನಗಳಲ್ಲಿ ಉತ್ತರ ಕರ್ನಾಟಕದವರಿಗೂ ಕೂಡ ಜಮಾ ಆಗುತ್ತೆ ಅಂತಲೇ ಅರ್ಥ. ಹಾಗಾಗಿ ಸ್ನೇಹಿತರೆ, ಈಗಲೇ ನೀವು ಕಮೆಂಟ್ ಮಾಡಿ ನಿಮ್ಮ ಖಾತೆಗೆ ಇತ್ತೀಚೆಗೆ 2,000 ರೂಪಾಯಿ ಬಂದಿದ್ರೆ ನಿಮ್ಮ ಊರಿನ ಹೆಸರನ್ನ ತಿಳಿಸಿ. ಈ ಮಾಹಿತಿ ಇಷ್ಟವಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ. ಹೆಚ್ಚಿನ ಮಾಹಿತಿ ಪಡೆಯಲು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ.